ಗಡಿ ಜಿಲ್ಲೆ ಬೀದರ್ನಲ್ಲಿ ಬಿಸಿಲಿನ ತಾಪ ಹೆಚ್ಚಿದ್ದು ಸಾರ್ವಜನಿಕರು ಪರಿತಪ್ಪಿಸುವಂತಾಗಿದೆ. ಈ ಬಿಸಿಲಿಗೆ ಬಸವಳಿದ ಜನತೆಯ ದಾಹ ನೀಗಿಸಲು ಬೀದರ್ನ ರೋಟರಿ ಸಿಲ್ವರ್ ಸ್ಟಾರ್ನ ವತಿಯಿಂದ ಹೈಡ್ರೇಟಿಂಗ್ ಹೋಪ್ ಎನ್ನುವ ಘೋಷವಾಕ್ಯದಡಿಯಲ್ಲಿ ನಗರದ ವಿವಿಧೆಡೆ ಅರವಟ್ಟಿಗೆ ಸ್ಥಾಪಿಸಿ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಲಾಗಿದೆ. ಬಿಸಿಲಿನಿಂದ ಬೇಸತ್ತ ಜನರು ರೋಟರಿ ಸಿಲ್ವರ್ ಸ್ಟಾರ್ನ ಈ ಕಾರ್ಯಕ್ಕೆ ನಿಟ್ಟಿಸಿರು ಬಿಡುವಂತಾಗಿದೆ. ನಗರದಲ್ಲಿ ದಿನೇ ದಿನೇ ಬಿಸಿಲ ತಾಪ ಹೆಚ್ಚುತ್ತಿದೆ. ನಗರ ಪ್ರದೇಶದ ಜನರು ಸೇರಿದಂತೆ ಸುತ್ತಮುತ್ತಲ ಗ್ರಾಮೀಣ ಭಾಗಗಳಿಂದ ನಾನಾ ಕೆಲಸಗಳಿಗೆ ಬೀದರ್ ನಗರಕ್ಕೆ ಆಗಮಿಸುವ ಸಾರ್ವಜನಿಕರಿಗೆ ಅರವಟ್ಟಿಗೆ ಸ್ಥಾಪಿಸಿ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಲಾಗಿದೆ. ನಗರದ ಪ್ರಮುಖ ಸ್ಥಳಗಳಾದ ಬ್ರಿಮ್ಸ್ ಆಸ್ಪತ್ರೆ, ಮೋಹನ್ ಮಾರ್ಕೆಟ್, ಗುಂಪಾ, ಶಿವನಗರ, ಕೇಂದ್ರ ಬಸ್ ನಿಲ್ದಾಣ, ಗುದ್ಗೆ ಆಸ್ಪತ್ರೆ, ಮೈಲೂರು ಕ್ರಾಸ್, ಗಾಂಧಿಗಂಜ್, ಹಾರೂಗೇರಿ ಕಮಾನ್ ಹೀಗೆ ಒಟ್ಟು 10 ಸ್ಥಳಗಳಲ್ಲಿ ಅರವಟ್ಟಿಗೆಗಳನ್ನು ನಿರ್ಮಿಸಲಾಗಿದೆ. ಇಂದು ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯ ಮುಂಭಾಗ ಅಳವಡಿಸಿರುವಂತಹ ಅರವಟ್ಟಿಗೆಗೆ ಚಾಲನೆ ನೀಡಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಬ್ರಿಮ್ಸ್ ಆಸ್ಪತ್ರೆಯ ವೈದ್ಯ ಮಹೇಶ್ ಪಾಟೀಲ್, ರೋಟರಿ ಸಿಲ್ವರ್ ಸ್ಟಾರ್ನ ಈ ಕಾರ್ಯದಿಂದ ಬೇಸಿಗೆಯಲ್ಲಿ ನಮ್ಮ ಆಸ್ಪತ್ರೆಗೆ ಬಂದಂತವರಿಗೆ ತುಂಬಾ ಉಪಯೋಗವಾಗಲಿದೆ ಅಂತ ಹೇಳಿದ್ದಾರೆ. ನೀರಿನ ವ್ಯವಸ್ಥೆ ಸಿಲ್ವರ್ ಸ್ಟಾರ್ ರೋಟರಿ ಕ್ಲಬ್ ವತಿಯಿಂದ ಹಾಸ್ಪಿಟಲ್ ಪೇಷಂಟ್ಸ್ ಜನರಿಗೆ ಇಲ್ಲಿ ಮಾಡಿದ್ದಾರೆ. ಅದು ಒಂದು ಒಳ್ಳೆ ಈ ಸಮ್ಮರ್ನಲ್ಲಿ ಆದಷ್ಟು ಜನರಿಗೆ ತಣ್ಣಗೆ ನೀರು ಬೇಕಾಗ್ತದೆ. ಇದು ಒಂದು ಒಳ್ಳೆಯದು ವ್ಯವಸ್ಥೆ. ನಾನು ತುಂಬ ಥ್ಯಾಂಕ್ಸ್ ಅಂತ ನಮ್ಮ ಬ್ರಿಮ್ಸ್ ವತಿಲಿಂದ ರೋಟ್ರಿ ಕ್ಲಬ್ ಸಿಲ್ವರ್ ಸ್ಟಾರ್ ಗ್ರೂಪಿಗೆ ನಮ್ಮ ವತಿಲಿಂದ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಈ ಸಮ್ಮರ್ 3 ಮಂತ್ಸ್ನಲ್ಲಿ ಭಾಳಷ್ಟು ಪೇಷಂಟ್ ಅಟೆಂಡರ್ಸ್ ಅವರಿಗೆ ಭಾಳ ಹೆಲ್ಪ್ ಆಗುತ್ತೆ. ಇದು ಭಾಳ ಅವಶ್ಯಕತೆ ಇದೆ ಇದು ತಣ್ಣಗೆ ನೀರಿಂದ. ಅದಕ್ಕೆ ನಾ ಎಲ್ಲರಿಗೆ ಬ್ರಿಮ್ಸ್ ವತಿಲಿಂದ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ರೋಟರಿ ಸಿಲ್ವರ್ ಸ್ಟಾರ್ ಅಧ್ಯಕ್ಷ ಪುನೀತ್ ಸಿಂಗ್ ಮಾತನಾಡಿ, ರೋಟರಿ ಕ್ಲಬ್ ಸಿಲ್ವರ್ ಸ್ಟಾರ್ ವತಿಯಿಂದ ನಗರದ ಜನದಟ್ಟಣೆ ಇರುವಂತಹ ಸ್ಥಳಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿದೆ. ಬೇಸಿಗೆಯಲ್ಲಿ ನೀರಿನ ವ್ಯವಸ್ಥೆ ಅತ್ಯವಶ್ಯವಾಗಿದ್ದು ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. मैं पुनीत सिंह, रोटरी क्लब बिदर सिल्वर स्टार का प्रेसिडेंट. हमारे सिल्वर स्टार के क्लब से एक छोटा सा हमने इवेंट किया. ये हाइड्रेटिंग होप करके एक छोटा सा प्रोजेक्ट किया जिसमें हम जगह जगह बिदर के जगह जहाँ भी यूज़फुल है वहाँ पीने की पानी का व्यवस्था करें हम लोग. तो अभी ब्रिम्स से स्टार्ट किए. ऑलरेडी बिदर में 10 से 15 जगह हमने ऑलरेडी लगा दिया है पानी की व्यवस्था के लिए, और इसको डेली हम लोग मॉनिटर करेंगे कि रिफ़िल हो रहा है नहीं है. और ये सारे लोगों के लिए एक बहुत बड़ा बेनिफिट है, क्योंकि ये समर है. समर में पानी की जितना भी पानी का व्यवस्था करो उतना कम है. तो हमारे एक सिल्वर स्टार क्लब के तरफ से एक छोटा सा हमने एक प्रोजेक्ट किया है. आप सब इसका बेनिफिट उठाइए. थैंक यू. ರೋಟರಿ ಸಿಲ್ವರ್ ಸ್ಟಾರ್ನ ಕಾರ್ಯದರ್ಶಿ ಪೂಜಾ ಜಾರ್ಜ್ ಮಾತನಾಡಿ, ಬೇಸಿಗೆ ಸಮಯದಲ್ಲಿ ಸಾರ್ವಜನಿಕರಿಗೆ ನೀರಿನ ಅವಶ್ಯಕತೆ ಇರುತ್ತದೆ. ಆದ್ದರಿಂದ ಜನರಿಗೆ ಅನುಕೂಲವಾಗಲೆಂದು ಸದ್ಯ ಬೀದರ್ ನಗರದ 10 ರಿಂದ 15 ಕಡೆ ಮಣ್ಣಿನ ಮಡಿಕೆಗಳನ್ನು ಅಳವಡಿಸಿದ್ದೇವೆ. ಮುಂದೆ ಇನ್ನೂ 8-10 ಸ್ಥಳಗಳನ್ನು ಗುರುತಿಸಿ ಅಲ್ಲಿಯೂ ಸಹ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗುವುದು ಎಂದರು. ರೋಟರಿ ಕ್ಲಬ್ ಆಫ್ ಬೀದರ್ ಸಿಲ್ವರ್ ಸ್ಟಾರ್ ವತಿಯಿಂದ ನಾವು ಇಡೀ ಬೀದರಲ್ಲಿ ಡಿಫ್ರೆಂಟ್ ಸ್ಪಾಟ್ಸ್ ಐಡೆಂಟಿಫೈ ಮಾಡಿ ಈ ಥರ ಮಣ್ಣಿನ ಕೊಡಗಳು ಇಟ್ಟಿಸಿದ್ದೀವಿ. ಈಗ ಬೇಸಿಗೆ ಸೀಸನ್ ಅದ, ಸಮ್ಮರ್ ಸೀಸನ್ ಅದ, ಸೊ ಭಾಳಷ್ಟು ನೀರು ಬೇಕಾಗ್ತಿರ್ತದ. ಅದಕ್ಕೆ ಜನಕ್ಕೆ ಅನುಕೂಲ ಆಗಲಿ ಅಂತಂದು ಭಾಳಷ್ಟು ಜನ ವಾಟರ್ ಬಾಟಲ್ಸ್ ಅಫೋರ್ಡ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಅಂಥವರಿಗೆಲ್ಲ ನೀರು ಈಸಿಲಿ ಅವೈಲೇಬಲ್ ಆಗಲಿ ಅಂತ ಸೊ ಬೀದರ್ನಲ್ಲಿ ಒಂದು 10-15 ಸ್ಪಾಟ್ಸ್ ಎಲ್ಲ ಐಡೆಂಟಿಫೈ ಮಾಡಿ ಅಲ್ಲಿ ನಾವು ಕೊಡಗಳು ಇಟ್ಟಿದ್ದೀವಿ. ಇವಾಗ ಈ ಪ್ರಾಜೆಕ್ಟ್ ಇನಾಗ್ರೇಷನ್ ನಾವು ಬ್ರಿಮ್ಸಿಂದ ಮಾಡ್ತಾ ಇದ್ದೀವಿ. ಇಲ್ಲಿ ಸದ್ಯಕ್ಕೆ 2 ಕೊಡ ಇಟ್ಟಿವಿ, ಬಟ್ ಇನ್ನೂ ಜಾಸ್ತಿ ಬೇಕಾಗ್ತದೆ ಅಂತ ಹೇಳ್ತಿದ್ದಾರೆ. ಸೊ ಇನ್ನೂ ನಾವು 3-4 ಕೊಡಗಳೆಲ್ಲ ಇಟ್ಟು ನಮ್ಮ ಕ್ಲಬ್ ವತಿಯಿಂದನೇ ನಾವೆಲ್ಲರೂ ಅದಕ್ಕೆ ವಾಟರ್ ರೀಫಿಲ್ಲಿಂಗು, ಕ್ಲೀನಿಂಗ್ ಎಲ್ಲ ನಾವೇ ಮಾಡೋರಿದ್ದೀವಿ. ಸೊ ಬೀದರ್ನಲ್ಲಿ ಇನ್ನೂ ಸುಮಾರು ಒಂದು 8-10 ಸ್ಪಾಟ್ಸ್ ಐಡೆಂಟಿಫೈ ಮಾಡಿ ಅಲ್ಲೆಲ್ಲ ಕೊಡಗಳು ಇಟ್ಟಿವಿ. ದಿಸ್ will be very helpful. Summer season ಅದ, ಪೀಕ್ ಸಮ್ಮರ್ಸ್ ಅದ, ಎಸ್ಪೆಷಲಿ ಏಪ್ರಿಲ್ ಮೇ ಅರ ಭಾಳ ಕಷ್ಟ ಆಗ್ತದೆ. ಸೊ ಎಲ್ಲೂ ನೀರು ಶಾರ್ಟೇಜ್ ಆದ್ರೂ ಈ ಕೊಡಗಳ್ನಾಗ ನೀರು ಶಾರ್ಟೇಜ್ ಆಗಲ್ಲ ಅಂತ ಹೇಳ್ತೀನಿ. ಬೀದರ್ ಜನತೆಗೆ ಯೂಸ್ಫುಲ್ ಆಗ್ತದೆ. ಸೊ ನಾನು ರೋಟೇರಿಯನ್ ಪೂಜಾ ಜಾರ್ಜ್ ಸ್ಯಾಮ್ವೆಲ್, ಸೆಕ್ರೆಟರಿ ರೋಟರಿ ಕ್ಲಬ್ ಆಫ್ ಬೀದರ್ ಸಿಲ್ವರ್ ಸ್ಟಾರ್. ದಯವಿಟ್ಟು ಇದು ನಾವೇನು ಫೆಸಿಲಿಟಿ ಕೊಡ್ತಾ ಇದ್ದೀವಿ ಅದನ್ನು ನೀವು ಯೂಸ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಇನ್ನು ರೋಟರಿ ಸಿಲ್ವರ್ ಸ್ಟಾರ್ನ ಉಪಾಧ್ಯಕ್ಷ ಆದಿಶ್ ಆರ್ ವಾಲಿ ಮಾತನಾಡಿ, ರೋಟರಿ ಕ್ಲಬ್ ಸಿಲ್ವರ್ ಸ್ಟಾರ್ ವತಿಯಿಂದ ಹೈಡ್ರೇಟಿಂಗ್ ಹೋಪ್ ಎಂಬ ಹೊಸ ಪ್ರಾಜೆಕ್ಟ್ ಮೂಲಕ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗುತ್ತಿದೆ. ಏಪ್ರಿಲ್ ಮೇ ತಿಂಗಳಲ್ಲಿ ಹೆಚ್ಚಿನ ಬಿಸಿಲಿರುವ ಕಾರಣ 10-15 ಕಡೆಗಳಲ್ಲಿ ಅರವಟ್ಟಿಗೆಗಳನ್ನು ನಿರ್ಮಾಣ ಮಾಡುತ್ತಿದ್ದೇವೆ. ಎಲ್ಲ ಅರವಟ್ಟಿಗೆಗಳ ಜವಾಬ್ದಾರಿಯನ್ನ ನಮ್ಮ ರೋಟರಿ ಸಿಲ್ವರ್ ಸ್ಟಾರ್ನ ಸದಸ್ಯರಿಗೆ ನೀಡಲಾಗಿದೆ ಎಂದರು. ಇವತ್ತಿನ ದಿನ ನಾವು ರೋಟರಿ ಕ್ಲಬ್ ಸಿಲ್ವರ್ ಸ್ಟಾರ್ ಕ್ಲಬ್ ವತಿಯಿಂದ ನಾವು ಇವತ್ತಿನ ದಿನ ಇಲ್ಲಿ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಒಂದು ಹೊಸ ಪ್ರಾಜೆಕ್ಟ್ ಪ್ರಾರಂಭ ಮಾಡ್ತಾ ಇದ್ದೀವಿ, ಹೈಡ್ರೇಟಿಂಗ್ ಹೋಪ್ ಅಂತ.
ಎಲ್ಲ ನಮ್ಮ ಬೀದರ್ ನಗರದಲ್ಲಿ ಜನರಿಗೆ ಒಂಥರ ಕುಡಿಯುವ ನೀರು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಈಗ ಏಪ್ರಿಲ್ ತಿಂಗಳ ಒಂಥರ ಪ್ರಾರಂಭ ಅಂದರೆ ಬೇಸಿಗೆ ಕಾಲ ಶುರು. ಸೊ ಅದರ ಸಲುವಾಗಿ ನಾವು ಏನಂತಾರೆ ನಮ್ಮ ಬೀದರ್ ನಗರದಲ್ಲಿ ಒಂದು 10-15 ಏನಂತಾರೆ ಜಾಗ ನೋಡಿದ್ದೀವಿ. ನಮ್ಮ ಈಗ ಪ್ರಾರಂಭ ಮಾಡ್ತಿದ್ದ ಬ್ರಿಮ್ಸಿಂದ ಮತ್ತು ಮೋಹನ್ ಮಾರ್ಕೆಟು, ಗುದ್ರೆ ಹಾಸ್ಪಿಟಲ್ ಹತ್ರ ಏನಂತಾರೆ ಗಾಂಧಿಗಂಜು, ಗುಂಪ, ಶಿವನಗರ್, ಪಾಮ್ ಸ್ಟ್ರೀಟ್, ಈ ಥರ ಎಲ್ಲ ಏನಂತಾರೆ ಸ್ಪಾಟ್ಸನ್ನೆಲ್ಲ ನೋಡ್ಕೊಂಡಿದ್ದೀವಿ, ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀವಿ. ಅದೇ ಥರ ಮತ್ತು ಎಲ್ಲೆಲ್ಲಿ ಏನಂತಾರೆ ಸ್ಪಾಟ್ಸ್ ಇನ್ನೂ ಇದೆ ನೋಡ್ತೀವಿ. ಹಾಗೆ ನಾವು ನಮ್ಮ ಕಡೆಯಿಂದ ಫುಲ್ ಮೇಂಟೈನ್ ಮಾಡಿ ನಮ್ಮ ಬೀದರ್ ಜನರಿಗೆ ಸ್ವಲ್ಪ ಸಹಾಯ ಆಗಬೇಕು. ಯಾಕಂದರೆ ಬೇಸಿಗೆ ಕಾಲ ತುಂಬ ಏನಂತಾರೆ ಜಾಸ್ತಿ ಆಗ್ತದೆ ನಮ್ಮ ಬೀದರಲ್ಲಿ ಮುಖ್ಯವಾಗಿ. ಅದರ ಸಲುವಾಗಿ ಅವರಿಗೆ ನೀರು ಕುಡಿದು ಸ್ವಲ್ಪ ಸಹಾಯ ಆಗುತ್ತೆ. ನಮ್ಮ ಕಡೆಯಿಂದ ಇದು ಒಂದು ಆಶ್ವಾಸನೆ. ಧನ್ಯವಾದಗಳು. ರೋಟರಿ ಕ್ಲಬ್ ಬೀದರ್ ಸಿಲ್ವರ್ ಸ್ಟಾರ್ ಹೇಳಿ. ಇಲ್ಲ, ಇದು ಎಲ್ಲೆಲ್ಲಿ ಸ್ಪಾಟ್ಸ್ ಇದೆ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿದೆ ಅಲ್ಲ, ಇಲ್ಲಿ ಒಂದು ಒಂಥರ ನಮ್ಮದು ಟೀಮ್ ಮೆಂಬರ್ಸಿಂದನೇ ಒಂದು ರೆಸ್ಪಾನ್ಸಿಬಿಲಿಟಿ ತೊಗೊಂಡಿದ್ದೀವಿ. ಫಾರ್ ಎಕ್ಸಾಂಪಲ್ ನಮ್ಮ ಮನೆ ಹತ್ರನೂ ಇದೆ, ನಾನು ರೆಸ್ಪಾನ್ಸಿಬಿಲಿಟಿ ತೊಗೊಂಡಿದ್ದೀನಿ. ಗುದ್ಗೆ ಆಸ್ಪತ್ರೆ ಹತ್ರ ಇದೆ, ಅಲ್ಲಿ ಸಚಿನ್ ಗುದ್ಗೆ ಡಾಕ್ಟರ್ ಅವರು ತೊಗೊಂಡಿದ್ದಾರೆ. ಸೊ ಎಲ್ಲೆಲ್ಲಿ ಸ್ಪಾಟ್ಸ್ ಇದೆ ಅಲ್ಲೆಲ್ಲ ಒಬ್ಬೊಬ್ಬರು ರೆಸ್ಪಾನ್ಸಿಬಿಲಿಟಿ ತೊಗೊಂಡಿದ್ದಾರೆ. ದಿನ ಏನಂತಾರೆ ನಾವು ಅದಕ್ಕೆ ಮೇಂಟೈನ್ ಮಾಡ್ತೀವಿ, ವಾಶ್ ಮಾಡ್ತೀವಿ, ಮತ್ತು ಹಾಗೆ ನೀರು ತುಂಬ ಸಿಗ್ತೀವಿ. ಸೊ ಎಲ್ಲರಿಗೆ ಸಹಾಯ ಆಗಬೇಕಂತ ನಿಮ್ಮ ಕಡೆಯಿಂದ ಏನೇ ಸಜೆಷನ್ ಇದೆ ಮುಂದೆ ನೀವು ಕೊಡಿ. ಧನ್ಯವಾದಗಳು. ನಂತರ ಮೊಹಮ್ಮದ್ ಮೌಜೀದ್ ಅವರು ಮಾತನಾಡಿ, ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿರುವುದು ಶ್ಲಾಘನೀಯ. ಆಸ್ಪತ್ರೆಗೆ ಬಂದಂತ ಜನರು ಊಟ ತೆಗೆದುಕೊಂಡು ಬಂದಿರುತ್ತಾರೆ, ಆದರೆ ನೀರಿಗಾಗಿ ಆಚೆ ಹೋಗಬೇಕಾದ ಸಂದರ್ಭ ಎದುರಾಗುತ್ತಿದೆ. ಈಗ ಆ ತೊಂದರೆ ಇಲ್ಲ ಎಂದರು. नमस्ते और सत श्री अकाल। जैसे कि आप जानते हैं रोटरी क्लब की जानिब से बहुत अच्छा जो है ना काम हो रहा है। यहाँ पे बहुत लोग खाना वगैरह लेकर आते हैं, बट पानी लाना बहुत मुश्किल होता है उनको। तो एक बहुत अच्छा जो है ना सहूलत होता है उनको पानी पीने के लिए। यहाँ पे खाना खा के पानी पी सकते हैं और बहुत बेहतरीन जो है ना रोटरी क्लब से काम हो रहा है। बहुत आप लोग भी सोशल मीडिया पे देख रहे हैं, ऐसे ही दुआ करो, इंशाल्लाह ऐसे ही काम चलता रहे। और से जैसे कि आप देखते हैं सामने कैजुअलिटी इमरजेंसी होता है, उनके पास या कोई डेथ होते हैं या कोई खुशी में आता है और गम में आता है, तो इमीडिएटली क्या है मालूम है उनको पानी की बहुत ज़रूरत इमरजेंसी होता है। तो एकदम इसके ब्रिम्स हॉस्पिटल के सामने इमरजेंसी के सामने ही लगाए हैं, तो बहुत अच्छा सहूलत जो है ना इससे मिलता है। थैंक यू। ನಂತರ ರೋಟರಿಯನ್ ಕಿರಣ್ ಸ್ಯಾಮ್ಯುವೆಲ್ ಮಾತನಾಡಿ, ನಮ್ಮ ರೋಟರಿ ಕ್ಲಬ್ ಸಿಲ್ವರ್ ಸ್ಟಾರ್ ವತಿಯಿಂದ ಬೀದರ್ ಜನತೆಗಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿದೆ. ನಗರದ ಪ್ರಮುಖ ಸ್ಥಳಗಳಲ್ಲಿನ ಈ ವ್ಯವಸ್ಥೆಯನ್ನ ಮಾಡಲಾಗಿದ್ದು, ಬೀದರ್ ಜನತೆ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ನಮಸ್ಕಾರ ಎಲ್ಲರಿಗೂ. ನಾವು ಸಿಲ್ವರ್ ಸ್ಟಾರ್ ರೋಟರಿ ಕ್ಲಬ್ ವತಿಯಿಂದ ನಾವು ಈ ಒಂದು ನೋಬಲ್ ಕಾಸ್ ಮಾಡ್ತಾ ಇದ್ದೀವಿ. ಅದು ಎಲ್ಲ ಸಿಟಿಯಲ್ಲಿ ಕಂಪ್ಲೀಟ್ಲಿ 10 ಸ್ಪಾಟ್ಸ್ ನಾವು ಚೂಸ್ ಮಾಡ್ಕೊಂಡ್ಬಿಟ್ಟು ಫ್ರೆಶ್ ವಾಟರ್, ಕೂಲ್ ವಾಟರ್ ಡ್ರಿಂಕಿಂಗ್ ಫೆಸಿಲಿಟಿ ನಾವು ಪ್ರೊವೈಡ್ ಮಾಡ್ತಾ ಇದ್ವಿ. ಟೋಟಲ್ 10 ಸ್ಪಾಟ್ಸ್ ಇದೆ. ಎಲ್ಲ ಸ್ಪಾಟ್ಸನ್ನು ನಮ್ಮ ಕ್ಲಬ್ಬಿಂದನೇ ಎಲ್ಲರೂ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಅದರದ್ದು ಕ್ಲೀನಿಂಗ್ ರೆಸ್ಪಾನ್ಸಿಬಿಲಿಟಿನ ಅವರೇ ತೊಗೊಂಡಿದ್ದಾರೆ ಮತ್ತು ರೀಫಿಲಿಂಗ್ನು ಅವರೇ ಮಾಡ್ತಾ ಇದ್ದಾರೆ. ಸೊ ಈ ಥರದಿಂದ ಇದು ಸೋಷಲ್ ಮೆಸೇಜ್ ನಾವೇನು ಸಿಟಿಯಲ್ಲಿ ಹೇಳ್ತಾ ಇದ್ದೀವಿ ಅಂದರೆ, ಈ ಥರದ್ದೆಲ್ಲ ಸೋಷಲ್ ವರ್ಕ್ ಮಾಡ್ತಾ ಇರಿ, ನಿಮಗೆಲ್ಲ ಜನರಿಗೆಲ್ಲ ಸಹಾಯ ಆಗಲಿ ಅಂತ ನಮ್ಮಿಂದ ಇದೆ. ಮತ್ತು ಇನ್ನು ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ನೀವು ನಮ್ಮ ಕ್ಲಬ್ಗೆ ಬಂದು ರೀಚ್ ಆಗಿರಿ. ನಿಮ್ಗೆ ಏನಾದರೂ ಹೆಲ್ಪ್ ಮಾಡೋದಿದ್ರೆ ವಿ ಆರ್ ಹ್ಯಾಪಿ ಟು ಹೆಲ್ಪ್ ಯು ಇನ್ ದ್ಯಾಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ರೋಟರಿ ಕ್ಲಬ್ ಸಿಲ್ವರ್ ಸ್ಟಾರ್ನ ನಿರ್ದೇಶಕರಾದ ಸಹನಾ ಪಾಟೀಲ್ ಮಾತನಾಡಿ, ಹೈಡ್ರೇಟಿಂಗ್ ಹೋಪ್ ನಮ್ಮ ಪ್ರಾಜೆಕ್ಟ್ನ ಹೆಸರಿನಲ್ಲಿಯೇ ಒಂದು ಹೋಪ್ ಇದೆ. ಸಾಮಾನ್ಯವಾಗಿ ಕುಡಿಯುವ ನೀರು ಎಲ್ಲೆಡೆ ಸಿಗುತ್ತದೆ, ಆದರೆ ಈ ಬಿರು ಬೇಸಿಗೆಯಲ್ಲಿ ಜನರಿಗೆ ತಂಪು ನೀರಿನ ವ್ಯವಸ್ಥೆ ಮಾಡುವುದು ನಮ್ಮ ರೋಟರಿ ಕ್ಲಬ್ ಸಿಲ್ವರ್ ಸ್ಟಾರ್ನ ಮುಖ್ಯ ಉದ್ದೇಶವಾಗಿದೆ ಎಂದರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಹನಾ ಪಾಟೀಲ್, ರೋಟರಿ ಸಿಲ್ವರ್ ಸ್ಟಾರ್ದು ಡೈರೆಕ್ಟರ್ ಮಾತಾಡೋದು. ಸೊ ಏನಂದರೆ ಇದು ಹೈಡ್ರೇಟಿಂಗ್ ಹೋಪ್, ದ ನೇಮ್ ಇಟ್ ಸೆಲ್ಫ್ ಹೇಳ್ತದೆ. ಏನಂದರೆ ನಾವು ಒಂದು ಹೋಪ್ ಕೊಡ್ತಾ ಇದ್ದೀವಿ ಜನರಿಗೆ. ಸೊ ಬೀದರ್ ಜನರಿಗೆ ಒಂದು ನಾವು ಯಾಕೆ ಇದು ಜಾಗ ಚೂಸ್ ಮಾಡಿದ್ದೀವಿ ಅಂದರೆ ಹಾಸ್ಪಿಟಲಲ್ಲಿ ನೀರಿರುತ್ತೆ, ಇಲ್ಲೂ ನೀರಿರುತ್ತೆ, ಬಟ್ ನಾವು ನಮ್ಮಗೋಸ್ಕರ ತಣ್ಣೀರು ಬೇಕಲ್ವಾ, ಬಿಸಿಲಿದೆ ಅಂತ. ಸೊ ಅದಕ್ಕೆ ಇದು ನಮ್ದು ಇನಿಷಿಯೇಟಿವ್ ಸ್ಟಾರ್ಟ್ ಮಾಡಿ ನಾವು ಭಾಳಷ್ಟು ಪ್ರಾಜೆಕ್ಟ್ಸ್ ಮಾಡಿದ್ದೀವಿ ಸಿಲ್ವರ್ ಸ್ಟಾರ್ ಅಂಡರಲ್ಲಿ. ಸೊ ಇದೂ ನಮ್ಮದು ಡೈರೆಕ್ಟರ್ ಸಿಲ್ವರ್ ಸ್ಟಾರ್ದು ಪ್ರೆಸಿಡೆಂಟು ಮತ್ತು ಸೆಕ್ರೆಟರಿ ಅವ್ರದ್ದು ಇದೊಂದು ಚೈಲ್ಡ್ ಅಂತ ಇದೊಂದು ಪ್ರಾಜೆಕ್ಟ್ ಮಾಡಿದ್ದೀವಿ. ಸೊ ಬೀದರಲ್ಲಿ ಸುಮಾರಷ್ಟು ಜಾಗದಲ್ಲಿ ಮಾಡಿದ್ದೀವಿ. ಒಂದೇ ಅಲ್ಲ, ಬ್ರಿಮ್ಸ್ ಅಂದೇ ಅಲ್ಲ, ಗುಂಪ ರೋಡಲ್ಲಿ ಎಲ್ಲೆಲ್ಲೆಲ್ಲಿ ಜನರಿಗೆ ಓಡಾಡೋ ಜನ ಇದ್ದಾರಲ್ಲ, ಅವರೆಲ್ಲ ಬಂದು ನೀರು ಕುಡಿಲಿ ಅಂತ, ಅವ್ರು ತಣ್ಣ ನೀರು ಕುಡಿಲಿ, ಬಿಸಿಲಲ್ಲಿ ಏನಾದರೂ ಕೋಪ ಬಂದರೂ ಅವ್ರು ತಣ್ಣಗೆ ಆಗಬೇಕಂತಲೇ ಇದು ಇಟ್ಟಿದ್ದೀವಿ. ಸೊ ಧನ್ಯವಾದಗಳು ಎಲ್ಲರಿಗೂ. ಎಲ್ಲ ಬೀದರ್ ಜನತೆ ಇದರದ್ದು ಸದುಪಯೋಗವನ್ನು ಮಾಡ್ಕೊಳ್ಳಿ ಅಂತ ವಿನಂತಿಸುತ್ತೇನೆ. ನಮಸ್ಕಾರ. ಈ ವೇಳೆ ರೋಟರಿ ಕ್ಲಬ್ ಸಿಲ್ವರ್ ಸ್ಟಾರ್ನ ಸರ್ಜೆಂಟ್ ಎಟ್ ಆರ್ಮ್ಸ್ ಡಾಕ್ಟರ್ ಸಂಗಮೇಶ್ ವಡಗಾವೆ, ನಿರ್ದೇಶಕರಾದ ಮಂಜುನಾಥ್ ಹೂಗಾರ್, ಪೂಜಾ ಕೊಂಡಿ, ಕೀರ್ತಿ ವಾಲೆ ಹಾಗೂ ಸದಸ್ಯರಾದ ಆನಂದ್ ಕೊಟರ್ಕಿ, ಸಾಗರ್ ಬುಟ್ಟೆ, ಶ್ರೀನಾಥ್ ನಾಗುರೆ, ಪ್ರಸನ್ನ ಸಿಂಧೋಲಾ, ಅಂಬಿ ಸಾನ್ವಿ ಹಾಗೂ ರೋಟರಿ ಸಿಲ್ವರ್ ಸ್ಟಾರ್ನ ಇತರೆ ಸದಸ್ಯರು ಉಪಸ್ಥಿತರಿದ್ದರು.